ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. 10 ಮಂದಿ ಕನ್ಯೆಯರ ಉಪಮಾನದಲ್ಲಿ ಉಪದೇಶ ಭಾಗ 2. ಮೊದಲನೇ ಭಾಗದಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಭಕ್ತರ ವಿಷಯದಲ್ಲಿ, ಮೂಢ ಭಕ್ತರ ವಿಷಯದಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರು ಪ್ರಾರಂಭವಾಗ್ತಾರೆ. ಹೊಸ ಒಡಂಬಡಿಕೆ ಅಂದರೆ ಯೇಸು ಕ್ರಿಸ್ತರ ಮೂಲಕ ಕ್ರೈಸ್ತರು. ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನ ಮೂಲಕ ಇಸ್ರಾಯೇಲ್ ಜನಾಂಗದವರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮೂಲಕ ಕ್ರೈಸ್ತರು. ಕ್ರೈಸ್ತರು ಅಂದರೆ ಕ್ರಿಸ್ತನನ್ನು ಧರಿಸಿಕೊಂಡವರು, ಕ್ರಿಸ್ತನ ಹಿಂಬಾಲಕರು, ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರು, ಕ್ರಿಸ್ತನಿಗೋಸ್ಕರ ನೇಮಿಸಲ್ಪಟ್ಟವರು ಅಂತ ಅರ್ಥ ಕ್ರೈಸ್ತರು ಅಂದರೆ. ಪ್ರಿಯರಾದ ದೇವರ ಮಕ್ಕಳಿರ, ಮೊದಲನೇ ಭಾಗದಲ್ಲಿ ಕನ್ಯೆಯರು ಅಂದರೆ ಯಾರು, ಮದಲಿಂಗನು ಅಂದರೆ ಯಾರು, ಆ ಕನ್ಯೆಯರ ಕೈಯಲ್ಲಿ ಆರತಿಗಳು, ಅದರಲ್ಲಿ ಬುದ್ಧಿವಂತೆಯರಾದ ಕನ್ಯೆಯರು, ಬುದ್ಧಿ ಇಲ್ಲದವರಾದ ಕನ್ಯೆಯರು, ಎರಡು ಗುಂಪನ್ನು ನಾವು ನೋಡುತ್ತೇವೆ. ಈ ಎರಡು ಗುಂಪಿನಲ್ಲಿ ಒಂದು ಗುಂಪು ಬುದ್ಧಿವಂತೆಯರಾದ ಕನ್ಯೆಯರು, ಇನ್ನೊಂದು ಗುಂಪು ಬುದ್ಧಿ ಇಲ್ಲದ ಕನ್ಯೆಯರು. ಅಂದರೆ ಇಸ್ರಾಯೇಲರಿಗೆ ಕನ್ಯೆಯರು ಎಂದು ಹೋಲಿಸಿದ್ದಾನೆ ಭಕ್ತರು. ಅವರ ಕೈಯಲ್ಲಿ ದೀಪಾರತಿಗಳು ಅಂದರೆ ದೇವರ ವಾಕ್ಯವು, ಮದಲಿಂಗನು ಅಂದರೆ ದೇವರು, ಬುದ್ಧಿವಂತರು ದೀಪಾರತಿಗಳ ಜೊತೆಯಲ್ಲಿ ಎಣ್ಣೆಯನ್ನು ತಗೊಂಡಿದ್ದಾರೆ. ಅಂದರೆ ಅವರು ದೇವರ ಕೆಲಸದಲ್ಲಿ ಇದ್ದವರು ಅಂತ ಅರ್ಥ. ದೇವರ ಆಜ್ಞೆಗಳಿಗೆ ಒಳಪಟ್ಟು ಎಚ್ಚರಿಕೆಯಿಂದ ದೇವರು ಮೆಚ್ಚುವಂಥ ಭಕ್ತರು ಅಂತ ಅರ್ಥ. ಪ್ರಿಯರೇ, ಇವಾಗ ಹೊಸ ಒಡಂಬಡಿಕೆಯಲ್ಲಿ ಇದ್ದಂಥ ಕನ್ಯೆಯರು, ಮದಲಿಂಗನು, ದೀಪಾರತಿಗಳು, ಎಣ್ಣೆ, ಈ ವಿಷಯದಲ್ಲಿ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಮತ್ತು ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಿಂದ ಓದೋಣ ಪ್ರಿಯರೇ. 1ನೇ ವಚನದಿಂದ 12ನೇ ವಚನದವರೆಗೆ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಹೀಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಕೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು,
ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವರ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ ಅಂತಾರೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಮಾನವ ಆಕಾರವನ್ನು ಧರಿಸಿಕೊಂಡು ಇಸ್ರಾಯೇಲ್ಯರ ಮಧ್ಯದಲ್ಲಿ ಬಂದು ಸತ್ಯವನ್ನು ಕುರಿತು, ರಕ್ಷಣೆ ಮಾರ್ಗವನ್ನು ಕುರಿತು, ಪಾಪ ಕ್ಷಮಾಪಣೆಯನ್ನು ಕುರಿತು ತಿಳಿಸಿ ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಪರಲೋಕಕ್ಕೆ ಹೋಗಿದ್ದಾರೆ ಪ್ರಿಯರು. ಪರಲೋಕದಲ್ಲಿ ದೇವರ ಸಿಂಹಾಸನದ ಬಳಿಯಲ್ಲಿ ಕೂತ್ಕೊಂಡಿದ್ದಾರೆ, ದೇವರ ಬಲಗಡೆಯಲ್ಲಿ. ಇವಾಗ ಇಸ್ರೇಲ್ ಜನಾಂಗದವರು ಕನ್ಯೆಯರಾಗಿರುವಂಥ ಭಕ್ತರು 2 ಗುಂಪು. ಒಂದು ಗುಂಪು ಬುದ್ಧಿವಂತೆಯರಾದ ಗುಂಪು, ಇನ್ನೊಂದು ಗುಂಪು ಬುದ್ಧಿ ಇಲ್ಲದವರಾದ ಗುಂಪು. ಅಂದರೆ ಭಕ್ತರು, ನಿಜವಾದ ಭಕ್ತರು, ಮೂಢ ಭಕ್ತರು, 2 ಗುಂಪು. ನಿಜವಾದ ಭಕ್ತರು ದೇವರು ಹೇಳಿದ ಹಾಗೆ ಎಚ್ಚರಿಕೆಯಿಂದ ಜೀವಿಸಿ, ಎಚ್ಚರಿಕೆಯಿಂದ ದೇವರು ಹೇಳಿರೋ ಪ್ರಕಾರ ಜೀವಿಸಿ ರಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಬುದ್ಧಿ ಇಲ್ಲದವರು ಏನು ಮಾಡಿದ್ದಾರೆ ಅಂತ ನೋಡುವಾಗ, ದೇವರ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು ಏನು ನಾವು ಆಚರಣೆ ಮಾಡಿದರೆ ಸಾಕು, ಪ್ರಾರ್ಥನೆಗೆ ಹೋದರೆ ಸಾಕು. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಕೆಲಸವನ್ನು ಏನು ಮಾಡಿದ್ದಾರೆ ಅಂತ ನೋಡುವಾಗ ಆಲಸ್ಯ ಮಾಡಿದ್ದಾರೆ. ದೇವರ ಕೆಲಸವನ್ನು ಮರೆತು ಈ ಲೋಕದಗೋಸ್ಕರ ತವಕಪಟ್ಟಿದ್ದಾರೆ. ಈ ಲೋಕದಲ್ಲಿ ಆಶೆಗಳಿಗಾಗಿ, ಅಂತಸ್ತುಗೋಸ್ಕರ, ಅಧಿಕಾರದಗೋಸ್ಕರ ಪ್ರಯಾಸಪಟ್ಟು ಕೊನೆಯದಾಗಿ ನಾಶವನ್ನು ತಂದುಕೊಂಡಿದ್ದಾರೆ. ಇವಾಗ ಯೆಹೂದ್ಯರಿಗೆ ಇಲ್ಲಾಂದರೆ ಇಸ್ರೇಲ್ ಜನಾಂಗದವರಿಗೆ ರಕ್ಷಣೆ ಬೇಕು, ರಕ್ಷಣೆ ಬರಬೇಕು, ಅವರು ರಕ್ಷಣೆ ಹೊಂದಬೇಕು. ಆದರೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು. ಅವರ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ. ಯಾರ ಬಳಿಯಲ್ಲಿ? ಯೆಹೂದ್ಯರ ಬಳಿಯಲ್ಲಿ ಧರ್ಮಶಾಸ್ತ್ರ. ಅವರು ಹಳೆ ಒಡಂಬಡಿಕೆಯನ್ನು ಪಾಲಿಸ್ತಾ ಇರ್ತಾರೆ. ಯೆಹೋವ ದೇವರು ಯಾರನ್ನು ನಂಬ್ತಾ ಇಲ್ಲ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಅವರು ಯೆಹೂದ್ಯರು ನಂಬ್ತಾ ಇಲ್ಲ. ಇವಾಗಲೂ ಕೂಡ, ಈಗಲೂ ಕೂಡ ಯೆಹೂದ್ಯರು ಇರುವಂಥ ಪ್ರಾಂತಕ್ಕೆ ಹೋಗಿ ವಿಚಾರ ಮಾಡಿ, ಯೇಸು ಕ್ರಿಸ್ತರನ್ನು ನೀವು ನಂಬ್ತೀರಾ ಅಂತ ಕೇಳಿ ಅವ್ರು ನಂಬಲ್ಲ. ಇವಾಗಲೂ ಯೇಸು ಕ್ರಿಸ್ತರನ್ನು ನಂಬಲ್ಲ. ದೇವರು ಅವರ ಬಳಿಯಲ್ಲಿ ಇದ್ದಾರಾ? ಇಸ್ರಾಯೇಲರ ಬಳಿಯಲ್ಲಿ ದೇವರು ಇದ್ದಾರಾ? ದೇವರು 1ನೇ ಶತಮಾನದಲ್ಲಿ ಕೈ ಬಿಟ್ಟಿದ್ದಾರೆ. ದೇವರು 1ನೇ ಶತಮಾನದಲ್ಲಿ ಇಸ್ರಾಯೇಲ್ಯರನ್ನು ಕೈ ಬಿಟ್ಟಿದ್ದಾರೆ. ಇಸ್ರಾಯೇಲ್ಗೆ ರಕ್ಷಣೆ ಬೇಕು ಅಂದರೆ ಯೇಸು ಕ್ರಿಸ್ತರನ್ನು ಅವರು ಅಂಗೀಕರಿಸಬೇಕು. ಯೇಸು ಕ್ರಿಸ್ತರನ್ನು ಅಂಗೀಕರಿಸದೆ ಹೋದರೆ ಅವರಿಗೆ ರಕ್ಷಣೆ ಇಲ್ಲ. ಅವ್ರಿಗೇನಿಲ್ಲ? ರಕ್ಷಣೆ ಇಲ್ಲ ಪ್ರಿಯರೇ. ಯಾರನ್ನು ನಂಬಿಕೊಂಡಿದ್ದಾರೆ ಅವರು ಅಂತ ನೋಡುವಾಗ ತಂದೆಯಾದ ದೇವರನ್ನು ನಂಬಿಕೊಂಡಿದ್ದಾರೆ, ಯೆಹೋವ ದೇವರು. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಯೆಹೋವ ಸಾಕ್ಷಿಗಳಂತ ಹೇಳ್ತಾರೆ ನೋಡಿ, ಯೆಹೋವ ಸಾಕ್ಷಿಗಳಂತೇಳಿ ಮಾತಾಡ್ತಾರಲ್ವ.
ಇವರು ಯಾರನ್ನು ನಂಬಿಕೊಂಡು ಕುಳಿತುಕೊಂಡಿದ್ದಾರೆ ಅಂತ ನೋಡುವಾಗ ಯೆಹೋವ ದೇವರನ್ನು, ಅಂದರೆ ತಂದೆಯಾದ ದೇವರನ್ನು. ಯಾರನ್ನು ನಂಬಬೇಕಾಗಿದೆ? ತಂದೆಯಾದ ದೇವರನ್ನು ನಂಬಬೇಕು. ತಂದೆಯಾದ ದೇವರು ಕಳಿಸಿಕೊಟ್ಟಿರುವಂಥ ಯೇಸು ಕ್ರಿಸ್ತರನ್ನು ಕೂಡ ನಂಬಬೇಕು. ತಂದೆಯಾದ ದೇವರನ್ನು ನಂಬಿ ಯೇಸು ಕ್ರಿಸ್ತರನ್ನು ನಂಬಿಲ್ಲ ಅಂದರೆ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತರನ್ನು ನಂಬಿದ್ದೀವಿ, ತಂದೆಯಾದ ದೇವರನ್ನು ನಂಬಲ್ಲ ಅಂದರೂ ರಕ್ಷಣೆ ಇಲ್ಲ ರೀ, ರಕ್ಷಣೆ ಇಲ್ಲ ರೀ. ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ದೇವರಾಗಿರುವಂಥ ಯೇಸು ಕ್ರಿಸ್ತರನ್ನು, ದೇವರ ಮಗನಾಗಿರುವಂಥ ಪವಿತ್ರ ಆತ್ಮರನ್ನು ನಂಬಬೇಕು. ಯಾಕೆಂದರೆ ತಂದೆ, ಮಗ, ಪವಿತ್ರ ಆತ್ಮ ಮೂವರು ವ್ಯಕ್ತಿಗಳಾಗಿ ಇದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ. ಅವರನ್ನು ನಂಬಬೇಕು. ಇಲ್ಲ ಯೇಸು ಕ್ರಿಸ್ತರನ್ನ ಮಾತ್ರ ನಾವು ನಂಬ್ತೀವಿ, ತಂದೆಯಾದ ದೇವರನ್ನ ನಾವು ನಂಬಲ್ಲ ಅಂದ್ರೆ ರಕ್ಷಣೆ ಇಲ್ಲ. ಇಲ್ಲ ತಂದೆಯಾದ ದೇವರನ್ನ ಮಾತ್ರ ನಾವು ನಂಬ್ತೀವಿ, ಯೇಸು ಕ್ರಿಸ್ತರನ್ನ ನಾವು ನಂಬಲ್ಲ, ಪವಿತ್ರಾತ್ಮನನ್ನ ನಂಬಲ್ಲ ಅಂದ್ರೆ ಅವು ರಕ್ಷಣೆ ಇಲ್ಲ. ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ದೈವ ಕುಮಾರನಾದಂಥ ಪವಿತ್ರಾತ್ಮನನ್ನು ನಂಬಿ ವಾಕ್ಯಗಳು ಏನು ಹೇಳುತ್ತೋ ಅದರ ಪ್ರಕಾರ ನಡ್ಕೊಳ್ಬೇಕು. ಇವಾಗ ಒಂದು ಗುಂಪು ನೋಡುವಾಗ ಬುದ್ಧಿವಂತೆಯರ ಗುಂಪು, ಅಂದರೆ ಇಲ್ಲಿ ಕನ್ಯೆಯರು ಅಂದರೆ ಬೇರೆ ಯಾವಲ್ಲ ಸಭೆ. ಕನ್ಯೆಯರು ಅಂದರೆ ಬೇರೆ ಯಾವಲ್ಲ, ಬೇರೆ ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತರ ಸಭೆ. ಸಭೆ ಅಂದರೆ ಈ 4 ಗೋಡೆಗಳಿರ್ತಾವಲ್ಲ, ಮನುಷ್ಯರು ಕಟ್ಟಿರುವಂಥ ಗೋಡೆಗಳು ಅದಲ್ಲ. ಮತ್ತೆ ಮನುಷ್ಯರು ಕಟ್ಟಿರುವಂಥ ಚರ್ಚ್ಗಳನ್ನು ತೋರಿಸ್ತಾ ಇರ್ತಾರಲ್ಲ ಅದಲ್ಲ. ನಾವು ಕಟ್ಟಿಕೊಂಡಿರುವಂಥ ಈ ಮಂದಿರ ದೇವರ ಮಕ್ಕಳಾಗಿರುವಂಥ, ದೇವರ ಸಭೆಯಾಗಿರುವಂಥ ನಾವು ಸಭೆಯಾಗಿ ಕೂಡಿ ದೇವರನ್ನು ತಿಳ್ಕೊಳ್ಳೋದಕ್ಕೆ, ದೇವರನ್ನು ಘನಪಡಿಸೋದಕ್ಕೆ, ದೇವರನ್ನು ಮಹಿಮೆ ಪಡಿಸೋದಕ್ಕೆ ಒಂದು ಸಭೆಯಾಗಿ ನಾವು ಕೂಡೋದಕ್ಕೆ ಒಂದು ಸ್ಥಳವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಅದು ಒಂದು ಜೋಪಡಿ ಆಗಿರ್ಬೋದು, ಇಲ್ಲಾಂದರೆ ಕಲ್ಲಿನ ಮೂಲಕ ಒಂದು ಮನೆ ಆಗಿರ್ಬೋದು, ಇಲ್ಲಾಂದರೆ ಒಂದು ಅದ್ಭುತವಾದ ನಿರ್ಮಾಣ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು. ಅದು ಮುಖ್ಯವಲ್ಲ. ಪ್ರಾಮುಖ್ಯವಾದದ್ದು ಯಾವುದಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ಸಭೆ ಎಂಬ ಚರ್ಚ್ ಇದೆಯಲ್ಲ, ಅಂದರೆ ನಾವೇ ಪ್ರಾಮುಖ್ಯವಾದವರು. ನಮಗೋಸ್ಕರ ಇದು, ಇದ್ರಿಗೋಸ್ಕರ ನಾವಲ್ಲ. ನಮಗೋಸ್ಕರ ಇದು ಮಂದಿರ, ನಮಗೋಸ್ಕರ ಮಂದಿರ ವಿನಃ ಮಂದಿರಗೋಸ್ಕರ ನಾವಲ್ಲ. ನಮಗೋಸ್ಕರ ಮಂದಿರ ದೇವರು ಏರ್ಪಾಟ್ ಮಾಡಿದ್ದಾರೆ. ಪ್ರಿಯರಾದ ದೇವರು ಆಲೋಚನೆ ಮಾಡಿ ನಾವು ಬುದ್ಧಿವಂತರಾಗಿ ನಡ್ಕೊಳ್ಬೇಕು. ಬುದ್ಧಿವಂತೆಯರಾದ ಕನ್ಯೆಯರಂತೆ ಇರಬೇಕು. ಕನ್ಯೆಯರಂದರೆ ಪರಿಶುದ್ಧರಾಗಿರಬೇಕು. ಕನ್ಯೆಯರಂದರೆ ಪರಿಶುದ್ಧರು. ಅಂದರೆ ಯಾವ ಪುರುಷನನ್ನು ಅರಿಯದವರು ಇರ್ತಾರೆ ನೋಡಿ, ಅವರು ಪರಿಶುದ್ಧರು ಅಂತೇಳಿ ಕರೆಯಲ್ಪಡ್ತಾರೆ. ಒಂದು ವೇಳೆ ಪಾಪ ಮಾಡಿದ್ರೆ ಅವರು ಕನ್ಯರಾಗಲ್ಲ, ತಪ್ಪು ಮಾಡಿದ್ರೆ ಕನ್ಯರಾಗಲ್ಲ, ಅವರು ಪಾಪಿಗಳಾಗ್ತಾರೆ. ನೋಡಿ, ವಾಕ್ಯದ ಪ್ರಕಾರ ನಾವು ಆಲೋಚನೆ ಮಾಡುವಾಗ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಚನ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಅಂದರೆ ಪರಲೋಕದಲ್ಲಿ ದೇವದೂತರ ಒಂದು ಶಬ್ದ. ಏನು ಶಬ್ದ, ಏನು ಕೂಗಿದ್ದಾರಂತ ನೋಡುವಾಗ ಏನ್ರಿ, 5ನೇ ವಚನ 6ನೇ ವಚನ ನೀವು ಓದ್ಕೊಳ್ಳಿ. ನಾವು 7ನೇ ವಚನ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಯಾರು ಈ ಕನ್ಯೆ ಅಂತ ನೋಡುವಾಗ, ಯಾರು ಈ ಕನ್ಯೆ ಎಂದು ನೋಡುವಾಗ 21ನೇ ಅಧ್ಯಾಯ, ಅದೇ ಪ್ರಕಟಣೆ ಗ್ರಂಥ ಏನ್ರಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 9ನೇ ವಚನ, 9ನೇ ವಚನದಿಂದ 11ನೇ ವಚನದವರೆಗೆ ನೋಡೋಣ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ,
ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತುಕೊಂಡು ಹೋಗಿ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾರವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ವಜ್ರವೋ ಎಂಬಂತೆ ಕಾಣಿಸಿತು. ಅಂದರೆ ಇಲ್ಲಿ ದೇವದೂತನು ಯೋಹಾನನನ್ನು ಕರೆದುಕೊಂಡು ಯಾರಿಗೆ ಮೊದಲಿಗೆತ್ತಿಯಾಗೋದಕ್ಕೆ ಸಿದ್ಧಳಾಗಿರುವಂಥ ಹೆಂಡತಿಯನ್ನು ತೋರಿಸ್ತಾ ಇದ್ದಾನಂತೆ. ದೇವದೂತನು ಯೋಹಾನನಿಗೆ ತೋರಿಸ್ತಾ ಇದ್ದಾನೆ. ಏನು ತೋರಿಸ್ತಾ ಇದ್ದಾನಂತ ನೋಡುವಾಗ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಿಗೆತ್ತಿಯನ್ನು, ಯಜ್ಞದ ಕುರಿಯಾದಾತನಿಗೆ ಅಂದರೆ ಯಜ್ಞದ ಕುರಿಯಾದಾತನ ಯಾರು? ಯಜ್ಞದ ಕುರಿಯಾದಾತನ ಯಾರು? ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನೋಡಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ನನ್ನ ಹಿಂದೆ ಬರುವವನು, ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ಹೇಳಿ. ಅಂದರೆ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡತಕ್ಕಾದನು. ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ದೇವೆ. ಏನದಂತ ನೋಡುವಾಗ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ, ಅಂದರೆ ಯೇಸು ಕ್ರಿಸ್ತರನ್ನು ತೋರಿಸಿ ಯಜ್ಞಕ್ಕೆ ನೇಮಿಸಿದ ದೇವರ ಕುರಿ ಅಂತೇಳಿ. ಯಾರನ್ನು? ಯೇಸು ಕ್ರಿಸ್ತ ನೋಡಿ ಲೋಕ ಪಾಪವನ್ನು ನಿವಾರಣೆ ಮಾಡೋದಕ್ಕೆ ಬಂದಿರುವಂಥ, ಯಜ್ಞಕ್ಕೆ ನೇಮಿಸಿರುವಂಥ ದೇವರ ಕುರಿಮರಿ ಅಂತಾರೆ. ಅದೇ ಅಲ್ವಾ ನೋಡಿದ್ದೀವಿ ನಾವು. ಹೌದು ಪ್ರಿಯರು. ಹಾಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದರೆ ಯೇಸು ಕ್ರಿಸ್ತರು ಯಜ್ಞ ಪಶುವಾಗಿ ಬಲಿಯಾಗಿದ್ದಾರೆ. ಈ ಲೋಕದಲ್ಲಿ ಮಾನವ ಸಮಾಜದಲ್ಲಿ ನೀತಿವಂತನಾಗಿರುವಂಥ ಆತನು, ಪರಿಶುದ್ಧನಾಗಿರುವಂಥ ಆತನು, ಧರ್ಮ ಸೂರ್ಯನೆಂಬ ಬೆಳಕು ಈ ಲೋಕಕ್ಕೆ ಬಂದು ಯಜ್ಞವಾಗಿ ಅರ್ಪಣೆಯಾಗಿದ್ದಾನೆ. ಆತನಿಗೋಸ್ಕರ ಏನು ಸಿದ್ಧವಾಗಿದೆ ಅಂತ ನೋಡುವಾಗ, ಆತನಿಗೋಸ್ಕರ ಹೆಂಡತಿಯಾಗೋದಕ್ಕೆ ಸಿದ್ಧಳಾಗಿದ್ದಳಂತೆ ಮೊದಲಗಿತ್ತಿ ಅಂದರೆ ಕನ್ಯಕೆ ಸಿದ್ಧಳಾಗಿದ್ದಳಂತೆ. ಆ ಕನ್ಯಕೆ ಯಾರಪ್ಪ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಸಭೆ ಎಂದು ಹೇಳುವಂಥದ್ದು ಈ ಮಾತಿನಲ್ಲಿ ಅರ್ಥ. ಸಭೆ. ಈ ಸಭೆ ಯಾರ ಮೂಲಕ ಸ್ಥಾಪನೆಯಾಗಿದ್ದು ಅಂತ ನೋಡುವಾಗ, ಅದೇ ಯೇಸು ಕ್ರಿಸ್ತರು ಆ ಸಭೆಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾನೆ. ಆ ಸಭೆಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ತನ್ನ ರಕ್ತವನ್ನು ಕೊಟ್ಟು ತನ್ನ ಜೀವಿತವನ್ನು ಅರ್ಪಣೆ ಮಾಡಿ ಈ ಸಭೆಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಆ ಸಭೆ ಯೇಸು ಕ್ರಿಸ್ತರಿಗೆ ಹೆಂಡತಿ. ಯೇಸು ಕ್ರಿಸ್ತರಿಗೋಸ್ಕರ ಸಿದ್ಧವಾಗಿದ್ದಾಳೆ ಅಂದರೆ ಒಂದು ಹೆಣ್ಣಿಗೆ ಹೋಲಿಸಿದ್ದಾನೆ, ಒಂದು ಕನ್ನಿಕೆಗೆ ಹೋಲಿಸಿದ್ದಾನೆ. ಯಾರಿಗಪ್ಪ ಅಂತ ನೋಡುವಾಗ, ದೇವರ ಸಭೆಯಾಗಿರುವಂಥ, ದೇವರ ಮಕ್ಕಳಾಗಿರುವಂಥ ನಮಗೆ. ಯಾವಾಗ ಈ ಸಭೆಯಲ್ಲಿ ಸೇರಿಸಲ್ಪಡ್ತಿದ್ದೀವಿ ಅಂತ ನೋಡುವಾಗ, ಯಾವಾಗ ದೀಕ್ಷೆ ಸ್ನಾನ ಪಡ್ಕೊಳ್ತೀವೋ ಆವಾಗ ಈ ದೇವರ ಸಭೆಯಲ್ಲಿ, ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಯಾವಾಗ ದೀಕ್ಷೆ ಸ್ನಾನ ಪಡ್ಕೊಳ್ತೀವೋ ಆವಾಗ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ, ಸಭೆಯಾಗಿ ಕರೆಯಲ್ಪಡ್ತೀವಿ, ಯೇಸು ಕ್ರಿಸ್ತರಿಗೆ ಹೆಂಡತಿಯಾಗಿ ಕರೆಯಲ್ಪಡ್ತೀವಿ ಪ್ರಿಯರೇ. ಮತ್ತೊಂದು ವಚನವನ್ನು ಕೂಡ ನೋಡೋಣ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ಯಾಕೆಂದರೆ ದೇವರಲ್ಲಿರುವಂಥ ಚಿತ್ತದಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ,
ನಿಮ್ಮನ್ನು ಕ್ರೈಸ್ತನೆಂಬ ಒಬ್ಬ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ, ಆತನಿಗೆ ನಿಶ್ಚಯ ಮಾಡಿದ್ದೇನೆ ಅಂದರೆ ಆತನಿಗೋಸ್ಕರ ನೇಮಿಸಿದ್ದೇನೆ. ಹೇಗೆ ಅಂತ ನೋಡುವಾಗ ವಾಕ್ಯದ ಮೂಲಕ, ದೇವರ ವಾಕ್ಯದ ಮೂಲಕ ನೇಮಿಸಿ ಪ್ರಿಯರ ದೇವರ ಮಕ್ಕಳಿಗೆ ಸಿದ್ಧ ಮಾಡಿ ದೀಕ್ಷಾ ಸ್ಥಾನ ಕೊಟ್ಟು ಯೇಸು ಕ್ರಿಸ್ತರಿಗೋಸ್ಕರ ನೇಮಿಸುವಂಥದ್ದು. ಶುದ್ಧ ಕನ್ಯೆಯಂತೆ ಒಬ್ಬ ಪುರುಷನಿಗೆ ಕನ್ಯೆಯಂತೆ ಯಾವ ರೀತಿ ನೇಮಿಸ್ತಾರೋ, ನಿಶ್ಚಿತಾರ್ಥ ಮಾಡ್ತಾರೋ, ಅದೇ ಪ್ರಕಾರ ಸಭೆ ಯೇಸು ಕ್ರಿಸ್ತರಿಗೋಸ್ಕರ ನೇಮಿಸಲ್ಪಟ್ಟಿದೆ ಅಂತೆ, ನಿಶ್ಚಯವಾಗಿದೆಯಂತೆ. ಅಂದರೆ ಈ ಸಭೆ ಎಂಬ ಕನ್ನಿಕೆ, ದೇವರ ಮಕ್ಕಳು ಎಂಬ ಭಕ್ತರು ಎಂಬ ಈ ಕನ್ನಿಕೆ, ಪ್ರಿಯರಾದ ದೇವರ ಮಕ್ಕಳಿರ ಎರಡು ಗುಂಪಿನಲ್ಲಿ ಇದ್ದಾರೆ. ಒಂದು ಗುಂಪು ನೋಡುವಾಗ ಬುದ್ಧಿವಂತೆಯರಾದ ಗುಂಪು, ಮತ್ತೊಂದು ಗುಂಪು ನೋಡುವಾಗ ಬುದ್ಧಿ ಇಲ್ಲದವರಾದಂಥ ಗುಂಪು. ಬುದ್ಧಿವಂತರ ಕೈಯಲ್ಲಿ ಏನಿದೆ ಅಂತ ನೋಡುವಾಗ ದೀಪಾರತಿಗಳು ಇದೆ, ಅದರ ಜೊತೆಯಲ್ಲಿ ಎಣ್ಣೆ ಕೂಡ ಇದೆ. ಎಣ್ಣೆ ಕೂಡ ಇದೆ. ಬುದ್ಧಿ ಇಲ್ಲದವರ ಕೈಯಲ್ಲಿ ಏನಿದೆ ಅಂತ ನೋಡುವಾಗ ದೀಪಾರತಿಗಳು ಇದೆ, ಆದರೆ ಎಣ್ಣೆ ಇಲ್ಲ ಅಂತ ಇರ್ತಾರೆ. ಬುದ್ಧಿ ಇಲ್ಲದವರ ಕೈಯಲ್ಲಿ ದೀಪಾರತಿಗಳು ಅಂದರೆ ಏನು ಅಂತ ಕಳೆದ ಭಾಗದಲ್ಲಿ ನೋಡಿದ್ದೇವೆ. ದೀಪಾರತಿಗಳು ಮತ್ತೊಂದು ಸಾರಿ ಆ ಒಂದು ವಚನವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ ಪ್ರಿಯರೇ. ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 19ನೇ ವಚನ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವನ್ನೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 105ನೇ ವಚನವನ್ನು ನೋಡಿ. 119, 105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯ ಇದೆ ನೋಡಿ. ದೇವರ ವಾಕ್ಯವು ಯಾವುದಕ್ಕೆ ಹೋಲಿಸಿದ್ದಾನೆ ಹೇಳಿ? ದೀಪಕ್ಕೆ ಹೋಲಿಸಿದ್ದಾನೆ. ದೇವರ ವಾಕ್ಯವು ದೀಪಕ್ಕೆ ಹೋಲಿಸಿದ್ದಾನೆ. 10 ಮಂದಿ ಕನ್ಯೆಯರ ಕೈಯಲ್ಲಿ ಏನಿದೆ ಅಂತ ನೋಡ್ತೀವಿ? ದೀಪಾರತಿಗಳು ಇದೆ ಅಂತ ನೋಡ್ತೀವಿ ಪ್ರಿಯರೇ. ದೀಪಾರತಿಗಳು ಇದೆ ಎಂದು ನೋಡ್ತೀವಿ. ಅಂದರೆ 10 ಮಂದಿ ಕನ್ಯೆಯರ ಕೈಯಲ್ಲಿ ದೀಪಾರತಿಗಳಂದರೆ ಇವರು 10 ಮಂದಿ ಅಂದರೆ ಟೋಟಲ್. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಬಗ್ಗೆ ನೋಡಿದ್ದೀವಿ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರನ್ನು ನೋಡ್ತಾ ಇದ್ದೀವಿ. ಯಾರನ್ನು ನೋಡ್ತಾ ಇದ್ದೀವಿ? ಕ್ರೈಸ್ತರನ್ನು ನೋಡ್ತಾ ಇದ್ದೀವಿ. ಎಲ್ಲರ ಕೈಯಲ್ಲಿ ದೀಪಾರತಿಗಳಿದೆಯಾ? ಎಲ್ಲರ ಕೈಯಲ್ಲಿ ದೀಪ ಇದೆಯಾ ಪ್ರಿಯರೇ? ಅಂದರೆ ಇವಾಗ ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಕ್ರೈಸ್ತರಿದ್ದಾರೋ, ಕ್ರೈಸ್ತರ ಕುಟುಂಬದಲ್ಲಿ ಎಲ್ಲರ ಮನೆಗಳಲ್ಲಿ ದೀಪ ಅಂದರೆ ವಾಕ್ಯ ಎನ್ನುವಂಥದ್ದು, ವಾಕ್ಯವೆಂಬ ಗ್ರಂಥವು, ಸತ್ಯವೇದ ಗ್ರಂಥವು ಎಲ್ಲ ದೇಶಗಳಲ್ಲಿ ಎಲ್ಲ ಕ್ರೈಸ್ತರ ಮನೆಯಲ್ಲಿ ಇದೆಯಂತೀರಾ ಇಲ್ವಂತೀರಾ? ಪ್ರಿಯರೇ, ಇದೆಯಾ? ಎಲ್ಲರ ಮನೆಗಳಲ್ಲಿ ಇದೆ ಪ್ರಿಯರೇ. ಟೋಟಲ್ ಎಷ್ಟು ಮಂದಿ ಕ್ರೈಸ್ತರ ಕುಟುಂಬ ಇದೆಯೋ ಎಲ್ಲರ ಮನೆಯಲ್ಲಿ ಇದೆ. ಅಂದರೆ ಇವರೆಲ್ಲರೂ ಕೂಡ ಏನಪ್ಪ ಅಂತ ನೋಡುವಾಗ ಕನ್ಯೆಯರು ಅಂತೇಳಿ ಹೋಲಿಸಿದ್ದಾನೆ ಟೋಟಲ್ ಕ್ರೈಸ್ತರಿಗೆ. ಇದರಲ್ಲಿ ಬುದ್ಧಿವಂತೆಯರಾದ ಕನ್ಯೆಯರು, ಬುದ್ಧಿ ಇಲ್ಲದವರಾದ ಕನ್ಯೆಯರು. ಅಂದರೆ ಟೋಟಲ್ ಭಕ್ತರ ಕೈಯಲ್ಲಿ ಏನಿದೆಯಪ್ಪ ಅಂತ ನೋಡುವಾಗ ದೇವರ ವಾಕ್ಯವು ಇದೆ. ದೇವರ ವಾಕ್ಯವು ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಕ್ರೈಸ್ತರ ಬಳಿಯಲ್ಲಿ ದೇವರ ವಾಕ್ಯವೆಂಬ ಗ್ರಂಥವು ಇರುವಾಗ ಅವರೆಲ್ಲರ ಜೊತೆಗೆ, ವಾಕ್ಯದ ಜೊತೆಗೆ ಎಣ್ಣೆ ಇದೆಯಾ? ದೀಪಾರತಿಗಳ ಜೊತೆಗೆ ಎಣ್ಣೆ ಇದೆಯಾ? ಅಂದರೆ ಮೊದಲಿಂಗನು ಬರೋದಕ್ಕೆ ತಡ ಮಾಡಿರೋದರಿಂದ ಈ 10 ಮಂದಿ ಕನ್ಯೆಯರು
ತೂಕಡಿಸಿದರು ಅಂತ ಇರುತ್ತೆ. ಯಾವ ಬರೋಣ ಅಂತ ನೋಡುವಾಗ ಎರಡನೇ ಬರುವಿಕೆ. ಮೊದಲನೇ ಆಗಮನ ನೋಡುವಾಗ ಶರೀರಧಾರಿಯಾಗಿ ಬಂದಿದ್ದಾರೆ. ಅವರ ಮಧ್ಯದಲ್ಲಿ ಮತ್ತೊಂದು ಕೂಡ ಘಟನೆ ನಡೆದಿದೆ 1ನೇ ಶತಮಾನದಲ್ಲಿ. ದೇವರ ಆಗಮನ ಅಂದರೆ ಪರೋಕ್ಷವಾಗಿ ನಡೆದಿರುವಂಥದ್ದು. ದೇವರ ಆಗಮನ ಅಂದರೆ ಇಸ್ರಾಯೇಲರ ಮಧ್ಯದಲ್ಲಿ ಪರೋಕ್ಷವಾಗಿ ಅವರ ಮಧ್ಯದಲ್ಲಿ ಬಂದಿದ್ದಾರೆ. ಅಂದರೆ ಅವರನ್ನು ನಾಶ ಮಾಡೋದಕ್ಕೆ, ಬೇರು ಸಹಿತವಾಗಿ ಕಿತ್ತಾಕೋದಿಕ್ಕೆ, ಇಸ್ರಾಯೇಲ್ ಜನಾಂಗದವರನ್ನು ಬೇರು ಸಹಿತವಾಗಿ ಕಿತ್ತಾಕೋದಕ್ಕೆ ಬಂದಿದ್ದಾರೆ ಪ್ರಿಯರ ದೇವರ ಮಕ್ಕಳಿದೆ. ಅದು 1ನೇ ಶತಮಾನದಲ್ಲಿ ನಡೆದಿದೆ. 1ನೇ ಶತಮಾನದಲ್ಲಿ ಇವಾಗ ಯೇಸು ಕ್ರಿಸ್ತರು ಎಂಬ ಮೊದಲಿಂಗನು 2ನೇ ಆಗಮನದಲ್ಲಿ ಬರೋದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಎರಡನೇ ಆಗಮನ ಇದೆ. 2ನೇ ಆಗಮನ ಹೇಗೆ ಬರುತ್ತೆ? ಪರೋಕ್ಷವಾಗಿ ಬರುತ್ತಾ, ಬಹಿರಂಗವಾಗಿ ಬರುತ್ತಾ ಅಂತ ನೋಡುವಾಗ ಬಹಿರಂಗವಾದಂಥ ಆಗಮನ. 2ನೇ ಪ್ರತ್ಯಕ್ಷತೆ ಇದೆ ನೋಡಿ ಯೇಸು ಕ್ರಿಸ್ತರದು. 2ನೇ ಪ್ರತ್ಯಕ್ಷತೆಯು ನೋಡುವಾಗ ಬಹಿರಂಗ ಅಂದರೆ ಎಲ್ಲರಿಗೂ ಕಾಣುವಂಥದ್ದು. ಅದು ಎಲ್ಲಿರುತ್ತೆ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನ. ಆಗ ಮನುಷ್ಯಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಿದುಕೊಳ್ಳುವರು. ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಅಂದರೆ ಯೇಸು ಕ್ರಿಸ್ತರು 2ನೇ ಆಗಮನ ಬರುವಾಗ ಟೋಟಲ್ ಭೂಲೋಕದಲ್ಲಿ ಎಷ್ಟು ಮಂದಿ ಯೇಸು ಕ್ರೈಸ್ತರನ್ನು ಅವಮಾನಪಡಿಸಿದ್ದಾರೋ ಅವರೆಲ್ಲರೂ ನೋಡ್ತಾರೆ. ಇವರೆಲ್ಲರೂ ನೋಡುವಂಥದ್ದು ಕಾಣುತ್ತೆ. ಎದೆ ಬಡಿದುಕೊಳ್ಳುವಂಥದ್ದು ಆಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರ. ಅದು 2ನೇ ಆಗಮನ. ಈ 2ನೇ ಆಗಮನದಲ್ಲಿ ನಡೆಯುವಂಥ ಘಟನೆಗಳು. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಿಂದ. ಸಹೋದರರೇ, ನಿದ್ರೆ ಹೋಗೋವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞೆಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಇವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡಿದ್ದೇವೆ, 4 ದಿಕ್ಕುಗಳಲ್ಲಿ